ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟಿಗೆ ಬರ್ತೀನಿ. ಒಂದು ಕ್ರಿಕೆಟ್ ಟೀಮ್ ಮಾಡೋಣ, ಸೂಪರ್ 11 ನೀವು ಮಾಡ್ಕೊಳ್ಳಿ. ಇದು ನಾವು ಮಾಡಿರೋದು, ನೀವು ಮಾಡ್ಕೊಳ್ಳಿ. ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ, ನೀವು ಯಾರನ್ನ ಸೆಲೆಕ್ಟ್ ಮಾಡ್ತೀರಿ ನೋಡೋಣ. ಸೂಪರ್ ಆಗಿರುವ ಟೀಮ್ ರೆಡಿ ಮಾಡಿದರೆ ನಾಳೆ ಬೇಕಿದ್ರೆ 2 ತಗೋತೀನಿ ಅದನ್ನು ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ. ತುಂಬ ಜನಕ್ಕೆ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶಗಳು ಸೇರಿದರೆ ಕ್ರೀಡಾ ಕ್ಷೇತ್ರದಲ್ಲಿ ಎಂತೆಂಥ ಸಾಧನೆ ಮಾಡ್ತಾಯಿದ್ರು ಅನ್ನೋ ಕುತೂಹಲ ಇದ್ದೇ ಇದೆ. ಕ್ರಿಕೆಟ್ ಬಗ್ಗೆ ಎಲ್ರಿಗೂ ಇದೆ. ಅದರಲ್ಲೂ ಭಾರತ, ಪಾಕಿಸ್ತಾನ ಕ್ರಿಕೆಟ್ ತಂಡಗಳ ಮುಂದೆ ಯಾವ ದೇಶವೂ ನಿಲ್ತಾ ಇರಲಿಲ್ಲ ಅಲ್ವಾ. ಬಾಂಗ್ಲಾದೇಶ ಕೂಡ ಒಂದು 10% ಸೇರಿಸ್ಕೊಳ್ಳೋಣ. ಈಗ ನಾನೊಂದು ರೆಡಿ ಮಾಡ್ತೀನಿ ಟೀಮ್, ಹಳೆ ಟೀಮ್ ಮತ್ತು ಹೊಸ ಟೀಮ್. ನೀವು ನಿಮ್ಮ ಟೀಮ್ ಮಾಡಿ, ಏನು ತೊಂದರೆ ಇಲ್ಲ. ನೋಡಿ, ಒಂದು ವೇಳೆ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಜೊತೆಯಾಗಿದ್ದರೆ ಅಖಂಡ ಭಾರತ 6 ವಿಶ್ವಕಪ್ ಗೆದ್ದಿರೋದು ನಮ್ಮ ದೇಶ. 6 ವಿಶ್ವಕಪ್. 1992 ಬಹುಶಃ ಇಮ್ರಾನ್ ಖಾನ್ ತಂಡದ ಕ್ಯಾಪ್ಟನ್ ಆಗ್ತಾ ಇದ್ರೇನೋ ಗೊತ್ತಿಲ್ಲ. ಭಾರತಕ್ಕಾಗಿ ಇಮ್ರಾನ್ ಖಾನ್ ಕಪ್ ಗೆಲ್ತಾ ಇದ್ರೇನು. ಆಮೇಲೆ ಪಾಕಿಸ್ತಾನ ಸೋತಾಗ ಟಿ ವಿ ಹೊಡೆಯೋದು ತಪ್ಪಾಯ್ತು. ಎಷ್ಟು ಟಿ ವಿ. ಒಲಿಂಪಿಕ್ಸ್ನಲ್ಲಿ ಹರ್ಷಮ್ ನದೀಮ್ ಚಿನ್ನ ಗೆದ್ರಲ್ಲ, ಅದು ಭಾರತಕ್ಕೆ ಆಗ್ತಾಯಿತ್ತು. ಚಿನ್ನವೂ ನಮ್ಮದೇ, ಬೆಳ್ಳಿನೂ ನಮ್ಮದೇ ಆಗ್ತಾಯಿತ್ತು. ಬನ್ನಿ ಟೀಮ್ ಹೇಳ್ತೀನಿ ನೋಡಿ. ಹಳೆ ಟೀಮ್ ತಗೊಳ್ಳಿ ಫಸ್ಟ್. ಟೀಮ್ ತಗೋತೀನಿ ಈಗ. ನೋಡಿ ಏನಾಗ್ತಿತ್ತು, ಅದಾದ ಹತ್ರ ಬರ್ತದೆ. ಈಗಿನ ಟೀಮ್ ನೀವೇ ಗೆಸ್ ಮಾಡ್ಕೊಳ್ಳಿ. ಇದನ್ನು ನಾನು ನಿಮ್ಗೆ ಕೊಡ್ತೀನಿ. ಭಾರತ, ಪಾಕಿಸ್ತಾನ 11, ನಿಮ್ಮ ಟೀಮ್ ರೆಡಿ ಮಾಡಿ. ನಾವು ಮಾಡಿದ್ವಿ ವೀರೇಂದ್ರ ಸೆಹ್ವಾಗ್, ಸೈಯದ್ ಅನ್ವರ್, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಇಂಜಮಾಮ್ ಉಲ್ ಹಕ್, ಇಮ್ರಾನ್ ಖಾನ್, ಮಹೇಂದ್ರ ಸಿಂಗ್ ಧೋನಿ, ಕಪಿಲ್ ದೇವ್, ಸಕ್ಲೇನ್ ಮುಷ್ತಾಕ್, ಬುಮ್ರಾ, ವಸೀಂ ಅಕ್ರಮ್. ಇದರಲ್ಲಿ ಬೇಕಿದ್ರೆ ಶಾಹಿದ್ ಅಫ್ರಿದಿ ಸೇರಿಸ್ಬೋದು. ಇದರಲ್ಲಿ ತುಂಬ ಜನ ಇದ್ದಾರೆ. ಮುದಸರ್ ನಜರ್, ಜೈರ್ ಅಬ್ಬಾಸ್, ವಕಾರ್ ಯುನಿಸ್. ಇಂಡಿಯಾದಲ್ಲೂ ತುಂಬ ಜನ ಇದ್ದಾರೆ. ಸಿಕ್ಸರ್ ಸಿದ್ದು, ಗವಾಸ್ಕರ್, ಯುವರಾಜ್ ಸಿಂಗ್. 11 ಮಾಡಿ, ನೀವು ಮಾಡ್ಕೊಳ್ಳಿ. ಇದನ್ನು ಹಾಕ್ತೀನಿ ನಾನು. ನಿಮ್ಮ ಟಾಪ್ 11 ನೋಡಿ. ವೀರೇಂದ್ರ ಸೆಹ್ವಾಗ್, ಸೈಯದ್ ಅನ್ವರ್, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಇಂಜಮಾಮ್ ಉಲ್ ಹಕ್, ಇಮ್ರಾನ್ ಖಾನ್, MS ಧೋನಿ, ಕಪಿಲ್ ದೇವ್, ಸಕ್ಲೇನ್ ಮುಷ್ತಾಕ್, ಬುಮ್ರಾ, ವಸೀಂ ಅಕ್ರಮ್, ವಕಾರ್ ಯುನಿಸ್. ಈಗಿನ ಟೀಮಿಗೆ ಇನ್ನೊಂದು ಟೀಮ್ ತೋರಿಸ್ತೀನಿ. ಇತ್ತೀಚಿನ ಟೀಮ್ ಹೆಂಗಿರ್ತಿತ್ತು ಅಂತೇಳಿ. ಓಕೆ, ರೋಹಿತ್ ಶರ್ಮಾ ಕ್ಯಾಪ್ಟನ್, ಬಾಬರ್ ಆಜಮ್ ಕಲ್ಪಿಸ್ಕೊಳ್ಳಿ, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ಮೊಹಮ್ಮದ್ ರಿಜ್ವಾನ್ ವಿಕೆಟ್ ಕೀಪರ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಶಕೀಬ್ ಅಲ್ ಹಸನ್, ಮೊಹಮ್ಮದ್ ಶಮಿ, ಶೈನ್ ಶಾ ಅಫ್ರಿದಿ, ಬುಮ್ರಾ. ನಿಮ್ಮ ಟೀಮು ಮಾಡಿ ಅಲ್ವಾ, ನೀವು ಕಲ್ಪಿಸ್ಕೊಳ್ಳಿ. ಸಾಧ್ಯ ಇರ್ತಿತ್ತಲ್ವಾ? 78 ವರ್ಷಗಳ ಹಿಂದೆ ಇದು ಹಿಂಗೆ ಇತ್ತಲ್ವಾ? ಸಾಧ್ಯ ಇತ್ತಲ್ವಾ? ಅಖಂಡ ಭಾರತ ಈಗಲೂ ಇದ್ದಿದ್ರೆ ಇದೊಂದು ನಮ್ಮ ಕಲ್ಪನೆ. ಈ ಕಲ್ಪನೆಗೆ ಯಾಕೆ ಬಂತು ಅಂದರೆ, ಇವತ್ತು ಯೋಗಿ ಆದಿತ್ಯನಾಥೇ ಇವತ್ತಲ್ಲ ನಾಳೆ ಪಾಕಿಸ್ತಾನ ನಮಗೆ ಸೇರತ್ತೆ. ಸಿಂಧ್ ಬಲೂಚಿಸ್ತಾನದಲ್ಲಿ ಗಲಾಟೆ ಆಗ್ತಾ ಇದೆ. ಆಮೇಲೆ ಇನ್ನೊಬ್ಬರು ನಾಯಕರು, ಮುಸ್ಲಿಂ ನಾಯಕರು ಹೇಳಿದ್ರೆ ಬಾಂಗ್ಲಾದೇಶನ ಸೇರಿಸ್ಕೊಂಡ್ಬಿಡಿ ಸರ್ ನಮ್ಮ ಜೊತೆ ಅಂತೇಳಿ. ಆಮೇಲೆ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈಗಲೂ ಒಂದು ಅಪಾರವಾದಂಥ, ಅಚಲವಾದಂಥ ಒಂದು ವಿಶ್ವಾಸ ಇದೆಯಂತೆ. ಒಂದಲ್ಲ ಇವತ್ತಲ್ಲ ನಾಳೆ ಅದು ಅಖಂಡ ಭಾರತ ಆಗುತ್ತೆ ಅಂತೇಳಿ. ಆ ಸಂದರ್ಭದಲ್ಲಿ ನಮ್ಮದೊಂದು ಕಲ್ಪನೆ, ಟೀಮ್ ಹೇಗಿರ್ತಿತ್ತು ಅಂತೇಳಿ. ನಿಮ್ಮ ಟೀಮ್ ಕೂಡ ರೆಡಿ ಮಾಡಿ. ಓಕೆ, ಟೀಮ್ ರೆಡಿ ಮಾಡಿ. ಬನ್ನಿ, ಇದರ ಬಗ್ಗೆ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ ಕೆಲವು ಮಾಹಿತಿ ತಂದಿದ್ದೀನಿ. ಆದರೆ ಒಂದು ಕ್ರಿಕೆಟ್ ಟೀಮ್ ವಿಚಾರ ಬಂದಾಗ ನೀವು ಕೂಡ ಒಂದು ಕ್ರಿಕೆಟ್ ಟೀಮ್ ರೆಡಿ ಮಾಡಬೇಕು. ಹಳೆ ಟೀಮ್ ಒಂದು, ಹೊಸ ಟೀಮ್ ಒಂದು. ಅಂದರೆ ಇಮ್ರಾನ್ ಖಾನ್, ಕಪಿಲ್ ದೇವ್ ಇದ್ದ ಟೀಮ್ ಆ ಟೈಮದ್ದು. ಈಗಿನ ಟೀಮ್ ಒಂದು, ವಿರಾಟ್ ಕೊಹ್ಲಿ ಈಗಿರುವಂಥವರು, ಅವರನ್ನು ಸೇರಿಸಿ ನೋಡಿ. ಭಾರತ ಜನಸಂಖ್ಯೆ ಎಷ್ಟು? 145 ಕೋಟಿ. ಪಾಕಿಸ್ತಾನ ಜನಸಂಖ್ಯೆ 24 ಕೋಟಿ. ಬಾಂಗ್ಲಾದೇಶ 17 ಕೋಟಿ. ಸದ್ಯ ಜನಸಂಖ್ಯೆಯಲ್ಲಿ ಭಾರತ ನಂಬರ್ 1 ಆಲ್ರೆಡಿ ಇದೆ. ಇವರೆಲ್ಲ ಸೇರಿದರೆ ಎಷ್ಟಾಗ್ತಾ ಇತ್ತು? 145 + 24 + 17 185 ಕೋಟಿ ಆಗ್ತಾಯಿತ್ತು. ಜನಸಂಖ್ಯೆಯಲ್ಲಿ ವಿಶ್ವದಲ್ಲೇ ನಂಬರ್ 1, ಈಗಲೂ ನಂಬರ್ 1, ಆಗಲೂ ನಂಬರ್ 1, ಎಲ್ಲ ನಂಬರ್ 1. ಇನ್ನು ಅಖಂಡ ಭಾರತವಾಗಿದ್ದರೂ ಜನಸಂಖ್ಯೆಯಲ್ಲಿ ನಾವು ನಂಬರ್ 1 ಆಗ್ತಾ ಇದ್ವಿ. ಒಟ್ಟಾರೆ ಭಾರತ ಜನಸಂಖ್ಯೆ 186 ಕೋಟಿ ಆಗ್ತಾ ಇತ್ತು. ಒಂದು ವೇಳೆ ನಾವು ಈಗಲೂ ಕೂಡ ಅಖಂಡವಾಗಿದ್ದಿದ್ರೆ
4 ಯುದ್ಧ ನಡೀತಾ ಇರಲಿಲ್ಲ. 4 ಯುದ್ಧ ನಡೀತಾ ಇರಲಿಲ್ಲ. ಆಗಲಿ ಬಿಡ್ರಿ 4 ಯುದ್ಧ ಅಂತ ನೀವು ಹೇಳ್ಬೋದು. ನೋ, ನಾನು ಅದನ್ನು ಹೇಳ್ತಾ ಇಲ್ಲ. ಈ 4 ಯುದ್ಧದಲ್ಲಿ ಒಟ್ಟಾರೆಯಾಗಿ 1 ಲಕ್ಷಕ್ಕೂ ಹೆಚ್ಚು ಯೋಧರು ಹುತಾತ್ಮರಾಗಿದ್ದಾರೆ. ಆ 1 ಲಕ್ಷ ಯೋಧರು ಇವತ್ತು ಬದುಕಿರ್ತಾ ಇದ್ರು ಅಥವಾ ಹುತಾತ್ಮರಾಗ್ತಾ ಇರಲಿಲ್ಲ. ಇನ್ನು ಇಲ್ಲಿ ನೋಡಿ, ಮುಸ್ಲಿಂ ಜನಸಂಖ್ಯೆ ಭಾರತದಲ್ಲಿ ಈಗ 21 ಕೋಟಿ ಇದ್ದಾರೆ, ಪಾಕಿಸ್ತಾನದಲ್ಲಿ 21 ಕೋಟಿ ಇದ್ದಾರೆ, ಬಾಂಗ್ಲಾದೇಶದಲ್ಲಿ 15 ಕೋಟಿ ಇದ್ದಾರೆ. ಒಂದು ವೇಳೆ ಅಖಂಡ ಭಾರತ ಈಗಲೂ ಇರ್ತಾ ಇದ್ದರೆ ಇಡೀ ವಿಶ್ವದಲ್ಲಿ ಮುಸ್ಲಿಮರು ಅತೀ ಹೆಚ್ಚಿರುವಂಥ ದೇಶ ಯಾವುದಾದಿದ್ದರೆ ಅದು ಭಾರತವಾಗಿರ್ತಾ ಇತ್ತು. ಭಾರತಕ್ಕಿಂತ ಪಾಕಿಸ್ತಾನದಲ್ಲಿ ಕೊಂಚ ಹೆಚ್ಚಿದ್ದಾರೆ ಮುಸ್ಲಿಂ. ನಮ್ಮದು 21 ಕೋಟಿ ಅಂದರೆ ಅವ್ರದ್ದು 24 ಕೋಟಿ. 3 ದೇಶ ಸೇರಿ 57 ಕೋಟಿ ಮುಸ್ಲಿಮರಾಗ್ತಾ ಇದ್ರು. 57 ಕೋಟಿ ಮುಸ್ಲಿಮರು. ವಿಶ್ವದ ಯಾವುದೇ ದೇಶದಲ್ಲಿ ಈಗಲೂ ಇಲ್ಲ. ನಮ್ಮ 25 ಕೋಟಿ ಇದೆಯಲ್ಲ ಭಾರತ ದೇಶದಲ್ಲಿರುವಂಥ ಜನಸಂಖ್ಯೆ, ಎಲ್ಲೂ ಇಲ್ಲ. ಮುಸ್ಲಿಮರು 57 ಕೋಟಿ ಆಗ್ತಾ ಇದ್ರು. ಈಗ ಪ್ಲಸ್ ಮೈನಸ್ ಎಲ್ಲ ಕೆಲವರ ಲೆಕ್ಕಾಚಾರ ಹಾಕೋಕೆ ಶುರು ಮಾಡ್ತಾರೆ, ಮಾಡ್ಕೊಳ್ಳಿ. ಇನ್ನು GDPಗೆ ಬರ್ತೀನಿ. GDP ಭಾರತದ GDP 269.5 ಲಕ್ಷ ಕೋಟಿ, ಪಾಕಿಸ್ತಾನದ 28.2 ಲಕ್ಷ ಕೋಟಿ, ಬಾಂಗ್ಲಾದೇಶದ್ದು 38 ಲಕ್ಷ ಕೋಟಿ. 3 ದೇಶ ಸೇರಿದರೆ 336 ಲಕ್ಷ ಕೋಟಿ ಆರ್ಥಿಕತೆ. ಅಂದರೆ ನಾವು ಭಾರತ ಜಗತ್ತಿನ 3ನೇ ದೊಡ್ಡ ಆರ್ಥಿಕ ಶಕ್ತಿ ಆಗ್ತಾ ಇತ್ತು. ಇವರಿಲ್ಲದೆ ಕೂಡ ಆಗ್ತೀವಿ ನಾವು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೆ. ಯಾಕಂದರೆ ಆಗ್ಬಿಡ್ತಾ ಇತ್ತು. ಆಮೇಲೆ ನಾವು KGF ಬಗ್ಗೆ ಮಾತಾಡ್ತೀವಿ, ಬೇರೆ ಬೇರೆ ಬಗ್ಗೆ. ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಚಿನ್ನ ಇದೆ, ಚಿನ್ನ, ತಾಮ್ರ ಭಂಡಾರ ಇದೆ, ಅದೆಲ್ಲವೂ ಕೂಡ ಭಾರತಕ್ಕೆ ಆಗ್ಬಿಡ್ತಾ ಇತ್ತು. ಆಮೇಲೆ ಬಾಂಗ್ಲಾದೇಶ 85% ಟೆಕ್ಸ್ಟೈಲ್ಸ್ ಉದ್ದಿಮೆ. ಇಡೀ ವಿಶ್ವಕ್ಕೆ ಅವರ ಇಡೀ ಆದಾಯ ಇರೋದೇ ಟೆಕ್ಸ್ಟೈಲ್ಸಲ್ಲಿ, ಅದು ನಮ್ದಾಗ್ತಾ ಇತ್ತು. ಅಂದರೆ ಅಖಂಡ ಭಾರತದ್ದಾಗ್ತಾ ಇತ್ತು. ಜಗತ್ತಿನ ದೊಡ್ಡ ಟೆಕ್ಸ್ಟೈಲ್ಸ್ ಉದ್ದಿಮೆ ಭಾರತದ್ದಾಗಿರ್ತಿತ್ತು. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಈಗಲೂ ಕೂಡ ಇಬ್ಬಾಗವಾಗದೇ ಇದ್ದಿದ್ರೆ. ಇನ್ನು ಸೇನೆ, ಅಮೇರಿಕಾ ಅದು ಇದು ಅಂತ ಹೇಳ್ತೀವಲ್ಲ, ನಮ್ಮ ಸೇನೆ ಹೆಂಗಾಗ್ತಾ ಇತ್ತು ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಸೇರಿದರೆ. ನೋಡಿ, ಭಾರತದಲ್ಲಿ 14.56 ಲಕ್ಷ ಸೈನಿಕರಿದ್ದಾರೆ. ಪಾಕಿಸ್ತಾನದ ಬಲ 6.54 ಲಕ್ಷ, ಬಾಂಗ್ಲಾದೇಶ 1.63 ಲಕ್ಷ. ಭಾರತದ ಸೇನೆ ಪದಾತಿ ದಳ ಅಂದರೆ ವಿಶ್ವದಲ್ಲೇ ನಂಬರ್ 1 ಆಗ್ತಾ ಇತ್ತು. ಅಂದರೆ ಭಾರತದಲ್ಲಿ 22.73 ಲಕ್ಷ ಸೈನಿಕರು ಇರ್ತಾ ಇದ್ರು. ಆಮೇಲೆ ಭಾರತ ಚೀನಾ ಯುದ್ಧ ಮಾಡಿದ್ದಿದ್ರೆ ಚೀನಾವನ್ನು ಆರಾಮ್ಸೆ ಹೊಡಿಬೋದಿತ್ತು ನಾವು, ಅಲ್ವಾ? 47 ಅವತ್ತೇ ಫಸ್ಟ್ ಬರ್ತದೆ, ಅರ್ಥ ಆಯ್ತಾ? ಪ್ರಥಮ ಸ್ವಾತಂತ್ರ್ಯ ಉತ್ಸವ. 48ಕ್ಕೆ ಬಂದಾಗ 2ನೇ ಸ್ವಾತಂತ್ರ್ಯೋತ್ಸವ. ಮಗುವಿಗೆ ಹಾಗಲ್ಲ, ಮಕ್ಕಳಿಗೆ ಹಾಗಲ್ಲ. ಹುಟ್ಟಿದ ದಿವಸವೇ ನಾವು ಸ್ವಾತಂತ್ರ್ಯೋತ್ಸವ ಅಥವಾ ಹುಟ್ಟುಹಬ್ಬದ ಮಹೋತ್ಸವ ಅಂತ ಮಾಡೋದಿಲ್ಲ, 1 ವರ್ಷ ಕಳೆದ ನಂತರ ಮಾಡ್ತೀವಿ. ಹಾಗಾಗಿ ಈ ಹುಟ್ಟಿದ ದಿನಕ್ಕೂ ಸ್ವಾತಂತ್ರ್ಯ ಸಿಕ್ಕ ದಿವಸಕ್ಕೂ ಕನ್ಫ್ಯೂಷನ್ ಆಗೋದು ಆ ಕಾರಣಕ್ಕಾಗಿ. ಕ್ಲಿಯರ್ ಆಯ್ತಲ್ಲ? ಈಗ 78ನೇ ಸ್ವಾತಂತ್ರ್ಯೋತ್ಸವ ಅಂತ ಯಾಕೆ ಅಂತಂದರೆ ಈ ಕಾರಣಕ್ಕಾಗಿ. ಅವತ್ತೇ ಪ್ರಥಮ ಸ್ವಾತಂತ್ರ್ಯೋತ್ಸವ ನಮ್ಮದು. 1 ವರ್ಷ ಕಳೆದ ನಂತರ 1ನೇ ವಾರ್ಷಿಕೋತ್ಸವ ಅಂತಲ್ಲ, 2ನೇ ಸ್ವಾತಂತ್ರ್ಯೋತ್ಸವ, ಆ ರೀತಿ ಲೆಕ್ಕ ಹಾಕ್ತಾರೆ. ಮಕ್ಕಳು ಹುಟ್ಟಿದರೆ ಅವತ್ತು ಹುಟ್ಟುದ ಹಬ್ಬ ಇರೋದಿಲ್ಲ, 1 ವರ್ಷ ಕಳೆದ ನಂತರ 1ನೇ ಹುಟ್ಟುದ ಹಬ್ಬ ಆಚರಣೆ ಅಂತೇಳಿ ಕ್ಲಿಯರ್ ಆಗಿಟ್ಟಿರಬೇಕು. ಇವತ್ತು 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಸಡಗರದಿಂದ ದೇಶಾದ್ಯಂತ ಮತ್ತು ವಿಶ್ವದಾದ್ಯಂತ ಭಾರತೀಯರು ಆಚರಿಸಿದರು. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ದಿನವನ್ನು ಆಚರಿಸ್ತಾ ಇದ್ದೀವಿ. ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣ ಮಾಡ್ತಾ, ಫ್ಲ್ಯಾಗ್ ಹಾಯ್ಸ್ಟಿಂಗ್ ಮಾಡ್ತಾ, ಸ್ವಾತಂತ್ರ್ಯ ಹಬ್ಬ 16 ಕಾರಣಗಳಿಗೆ ಇವತ್ತು ಗಮನ ಸೆಳೆಯಿತು. ಹಲವಾರು ವಿಚಾರಗಳನ್ನು ಮಾತಾಡಿದ್ರು. ನಾನು ಮೊದಲೇ ಹೇಳಿದೆ, ಭಾಳ ಮುಖ್ಯವಾಗಿ ನನಗೆ ಇವತ್ತು ಹೃದಯಕ್ಕೆ ನಾಟಿದ್ದು 2036ರಲ್ಲಿ ನಾವು ಒಲಿಂಪಿಕ್ಸ್ ಕ್ರೀಡಾಕೂಟ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದೀವಿ. ಜೊತೆಗೆ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ ನಮಗೆ ಪದಕ ತಂದಂತಹ ಅನೇಕರ ಜೊತೆ ಇವತ್ತೊಂದು ರೀತಿಯಲ್ಲಿ ಸಂವಾದಗಳು ಕೂಡ ಅಲ್ಲಿ ನಡೆಯಿತು. ಅವರೆಲ್ಲರೂ ಕೂಡ ಅಲ್ಲಿ ಭಾಗವಹಿಸಿದರು. ಬನ್ನಿ, ಯಾವ ರೀತಿ ಇತ್ತು 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ನೋಡೋಣ ಬನ್ನಿ.
ದೇಶಾದ್ಯಂತ 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ಒಲಿಂಪಿಕ್ಸ್ ಕನಸು ಬಿತ್ತಿದ ಪ್ರಧಾನಿ ಮೋದಿ. ಈ ಬಾರಿಯ ಸ್ವಾತಂತ್ರ್ಯೋತ್ಸವ 10 ಕಾರಣಗಳಿಗೆ ವಿಶೇಷವಾಗಿತ್ತು. ಆಡಳಿತ ವಿಪಕ್ಷಗಳ ನಾಯಕರು ದಾಖಲೆ ಬರೆದ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಸತತ 11ನೇ ಬಾರಿ ಧ್ವಜಾರೋಹಣ ಮಾಡೋ ಮೂಲಕ ಮನಮೋಹನ್ ಸಿಂಗ್ ದಾಖಲೆಯನ್ನ ಮುರಿದ್ರು. ಸುಮಾರು 6,000 ಅತಿಥಿಗಳ ಮುಂದೆ 98 ನಿಮಿಷಗಳ ದಾಖಲೆಯ ಭಾಷಣ ಮಾಡಿ ಪ್ರಧಾನಿ ಮೋದಿ ಏಕರೂಪ ನಾಗರಿಕ ಸಂಹಿತೆ, ವಿಕಸಿತ ಭಾರತ, ಕೋಲ್ಕತ್ತಾದ ವೈದ್ಯೆ, ಗ್ಯಾಂಗ್ ರೇಪ್ ಬಗ್ಗೆ ಪ್ರಸ್ತಾಪಿಸಿದ್ರು. ಜೊತೆಗೆ 2036ರಲ್ಲಿ ಭಾರತ ओलंपिक्स आयोजिसलु सिद्धते ನಡೆಸುತ್ತಿದೆ ಎಂದರು. देशवासियों, आज हमारे साथ इस तिरंगे झंडे के नीचे वो नौजवान बैठे हैं जिन्होंने ओलंपिक की दुनिया में भारत का परचम लहराया. भारत ने G20 को ऑर्गेनाइज किया, हिंदुस्तान के अनेक शहरों में ऑर्गेनाइज किया, 200 से ज्यादा इवेंट किए. पूरे विश्व में G20 का इतना बड़ा व्याप, इतना बड़ा कार्यक्रम कभी नहीं हुआ. तो साथियों, हिंदुस्तान का सपना है कि 2036 में जो ओलंपिक होगा वो मेरे हिंदुस्तान की धरती पर हो. इसके लिए हम तैयारी कर रहे हैं, उसके लिए हम आगे बढ़ेंगे. 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗವಹಿಸಿದ್ರು. ಕಳೆದೊಂದು ದಶಕದಲ್ಲಿಯೇ ಪ್ರತಿಪಕ್ಷ ನಾಯಕರೊಬ್ಬರು ಕೆಂಪು ಕೋಟೆಯ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಹಾಜರಾಗಿರೋದು ಇದೇ ಮೊದಲು. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪರಾಕ್ರಮ ಮೆರೆದ ಭಾರತದ ಕ್ರೀಡಾಪಟುಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ದಿನಾಚರಣೆಯಂದು ಭೇಟಿಯಾಗಿ ಅಭಿನಂದಿಸಿದ್ರು. ಪುರುಷರ ಹಾಕಿ ತಂಡ ಡಬಲ್ ಒಲಿಂಪಿಕ್ ಪದಕ ವಿಜೇತೆ ಮನು ಭಾಕರ್, ಸರಬ್ಜೋತ್ ಸಿಂಗ್ ಮತ್ತು ಅಮನ್ ಸೆಹರಾವತ್ ಸೇರಿದಂತೆ ಒಲಿಂಪಿಕ್ ಸಾಧಕರನ್ನ ಆಹ್ವಾನಿಸಿ ಶ್ಲಾಘಿಸಿದ್ರು. ಭಾರತೀಯ ಪುರುಷರ ಹಾಕಿ ತಂಡ ಸಹಿ ಮಾಡಿದ ಜೆರ್ಸಿಯನ್ನ ಉಡುಗೊರೆಯಾಗಿ ಮೋದಿಗೆ ನೀಡಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.